ವೆಲ್ಕಮ್ ಬ್ಯಾಕ್ ಟು V4 ಮೋಟಿವೇಶನಲ್ ಚಾನಲ್. ನಮಸ್ಕಾರ ಸ್ನೇಹಿತರೆ, ನಿಮ್ಮನ್ನು ಗೌರವಿಸಲು ನೀವು ಬೇಡವಾದ ಕಡೆ ನಿಮ್ಮನ್ನು ನೀವು ಅರ್ಪಿಸಿಕೊಳ್ಳುವುದನ್ನು ನಿಲ್ಲಿಸಿ. ನಿಮ್ಮ ಉಪಸ್ಥಿತಿಯು ಒಂದು ಉಡುಗೊರೆ, ಮನವಿ ಅಲ್ಲ. ನಿಮ್ಮ ಮೌಲ್ಯವನ್ನು ತಿಳಿದುಕೊಳ್ಳಿ. ನೀವು ಇಡೀ ಟೇಬಲ್ಗೆ ಅರ್ಹವಾಗಿರುವಾಗ ಎಂದಿಗೂ ಚಿಕ್ಕದರಲ್ಲಿ ತೃಪ್ತಿ ಪಡಬೇಡಿ. ಆಹಾರ, ಸಮಯ ಅಥವಾ ಪ್ರೀತಿಯಲ್ಲಿ ನಿಮಗೆ ನೀವು ತಿನ್ನಿಸುವುದಕ್ಕಿಂತ ಹೆಚ್ಚಾಗಿ ಇತರರಿಗೆ ನೀಡಬೇಡಿ. ನಿಮ್ಮ ಶಕ್ತಿಯನ್ನು ಪ್ರತಿಬಿಂಬಿಸಲು ಸಾಧ್ಯವಾಗದವರನ್ನು ಕತ್ತರಿಸಿ. ಕಂಪನಗಳು ಮಾತುಕತೆಗೆ ಒಳಪಡುವುದಿಲ್ಲ. ಅಸ್ತಿತ್ವವನ್ನು ಮರೆತ ಜನರನ್ನು ಬೆನ್ನಟ್ಟುವುದನ್ನು ನಿಲ್ಲಿಸಿ. ಕಣ್ಮರೆ ಒಂದು ಪ್ರತಿಕ್ರಿಯೆ, ಮುಂದುವರೆಯಿರಿ. ಇತರರು ನಿಮ್ಮ ಕಥೆಯನ್ನು ನಿಯಂತ್ರಿಸಲು ಎಂದಿಗೂ ಬಿಡಬೇಡಿ. ನಿಮ್ಮ ಸತ್ಯಕ್ಕೆ ಅವರ ಅನುಮೋದನೆಯ ಅಗತ್ಯವಿಲ್ಲ. ಇತರರ ಬಗ್ಗೆ ಅಥವಾ ನಿಮ್ಮ ಬಗ್ಗೆ ವದಂತಿಗಳಿಗೆ ಕಿವಿ ಕೊಡಬೇಡಿ. ಗಾಸಿಪ್ ಶಾಂತಿಯನ್ನು ಕೊಲ್ಲುತ್ತದೆ. ಒಂದು ಕಡೆಗಣಿಸಿದ ಸಂದೇಶಗಳು ಸಾಕು. 2 ಬಾರಿ ಕರೆ ಮಾಡಬೇಡಿ. ಹತಾಶೆ ಗೌರವವನ್ನು ಕೊಲ್ಲುತ್ತದೆ. ಅಧಿಕಾರದ ಸ್ಥಳದಿಂದ ಮಾತ್ರ ಉದಾರವಾಗಿರಿ, ಅಗತ್ಯದಿಂದಲ್ಲ. ಪ್ರೀತಿಸಲ್ಪಡಲು ಕೊಡುವುದು ಸ್ವಯಂ ದ್ರೋಹ. ನಿಮ್ಮನ್ನು ಆಹ್ವಾನಿಸದ ಸ್ಥಳಕ್ಕೆ ಹೋಗಬೇಡಿ. ಆತ್ಮಗೌರವವೇ ಅಂತಿಮ ಆತ್ಮರಕ್ಷಣೆ. ಸ್ನೇಹಿತರೆ, 40ನೇ ವಯಸ್ಸಿನ ಒಳಗೆ ನೀವು ಇದನ್ನು ಅರಿತುಕೊಳ್ಳುವಷ್ಟು ಬುದ್ಧಿವಂತರಾಗಲೇಬೇಕು. ಮೌನವಾಗಿರಿ. ಎಲ್ಲವನ್ನು ಹೇಳಬೇಕಾಗಿಲ್ಲ. ಕುಳಿತಿರುವಾಗ ಎಂದಿಗೂ ಕೈ ಕುಲುಕಬೇಡಿ. ಭಾವನೆಗಳು ನಿಮ್ಮನ್ನು ಮೀರಿಸಲು ಎಂದಿಗೂ ಬಿಡಬೇಡಿ. ಸಂಬಂಧಕ್ಕಾಗಿ ಎಂದಿಗೂ ಬೇಡಿಕೊಳ್ಳಬೇಡಿ. ನಿಮ್ಮ ಹಿಂದೆ ಯಾರಿದ್ದಾರೆ ಅವರನ್ನು ರಕ್ಷಿಸಿ ಮತ್ತು ನಿಮ್ಮ ಪಕ್ಕದಲ್ಲಿರುವವರನ್ನು ಗೌರವಿಸಿ. ನೀವು ಖರೀದಿಸದ ಯಾವುದನ್ನಾದರೂ ಕೊನೆಯ ತುಂಡನ್ನು ಎಂದಿಗೂ ತಿನ್ನಬೇಡಿ. ಯಾರನ್ನಾದರೂ ಮೆಚ್ಚಿಸಲು ನಿಮ್ಮ ಸ್ನೇಹಿತರನ್ನು ಬಸ್ಸಿನ ಕೆಳಗೆ ಎಸೆಯಬೇಡಿ. ನೀವು ಅತಿಥಿಯಾಗಿದ್ದಾಗ ಅಡುಗೆಯನ್ನು ಎಂದಿಗೂ ಅವಮಾನಿಸಬೇಡಿ. ಜನನಿಬಿಡವಾದ ಜಾಗದ ಪಕ್ಕದಲ್ಲಿ ಮೂತ್ರ ವಿಸರ್ಜನೆಯನ್ನು ಬಳಸಬೇಡಿ. ಸಂಭಾಷಣೆಯ ಸಮಯದಲ್ಲಿ ನಿಮ್ಮ ಫೋನನ್ನು ಹೊರತೆಗೆಯಬೇಡಿ. ನೀವು ಮಾಡದ ಕೆಲಸಕ್ಕೆ ಎಂದಿಗೂ ಕ್ರೆಡಿಟ್ ತೆಗೆದುಕೊಳ್ಳಬೇಡಿ. ಆಲಿಸಿ, ತಲೆಯಾಡಿಸಿ ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಕಣ್ಣಿನ ಸಂಪರ್ಕವನ್ನು ಮಾಡಿ. ನಿಮ್ಮ ಸ್ನೇಹಿತರನ್ನು ಅವರ ಮಕ್ಕಳ ಮುಂದೆ ಗೇಲಿ ಮಾಡಬೇಡಿ. ಸಂದರ್ಭ ಏನೇ ಇರಲಿ, ನಿಮ್ಮನ್ನು ನೀವು ಚೆನ್ನಾಗಿ ಇಟ್ಟುಕೊಳ್ಳಿ. ನೀವು ಮನನೊಂದಿದ್ದರೆ ಯಾರೂ ಕಾಳಜಿ ಬಯಸುವುದಿಲ್ಲ. ಆದ್ದರಿಂದ ಅದನ್ನು ನಿಲ್ಲಿಸಿ. ನಿಮ್ಮ ಸಾಮೀಪ್ಯಕ್ಕೆ ಗೌರವ ಕೊಡದೇ ಇರುವವರೊಂದಿಗೆ ದೂರವಾಗುವುದೇ ಒಳ್ಳೆಯದು. ಸ್ನೇಹಿತರೆ, ಕಾರಣವಿಲ್ಲದೆ ಮರೆತವರನ್ನು ನೆನಪಿಸಿಕೊಳ್ಳುವ ಪ್ರಯತ್ನ ಮಾಡಬಾರದು. ಅತಿಯಾದ ಒಳ್ಳೆತನ ಮೂರ್ಖತನದ ಪರಮಾವಧಿ. ಕೆಲಸಕ್ಕೆ ಬಾರದ ಮಾತುಗಳು, ಕೆಲಸಕ್ಕೆ ಬಾರದ ಜನಗಳು, ಇವರಿಂದ ಆದಷ್ಟು ದೂರವಿದ್ದರೆ ಮನಸ್ಸಿಗೆ ನೆಮ್ಮದಿ ತಾನಾಗಿಯೇ ಸಿಗುತ್ತದೆ. ನೆನಪಿರಲಿ, ಕಾಲ ಯಾವಾಗಲೂ ಒಂದೇ ತರಹ ಇರುವುದಿಲ್ಲ. ನಿನ್ನನ್ನು ಅಳಿಸಿದವರು ಅಳುವ ಕಾಲ ಬಂದೇ ಬರುತ್ತದೆ. ಸಹನೆಯಿಂದ ಕಾದು ನೋಡು. ನಿಮ್ಮ ಸಂತೋಷಕ್ಕಾಗಿ ಇತರರನ್ನು ಅವಲಂಬಿಸುವುದನ್ನು ನಿಲ್ಲಿಸಿ. ನಿಮ್ಮ ನಿಯಂತ್ರಣಕ್ಕೆ ಮೀರಿದ್ದನ್ನು ಬಿಟ್ಟು ಬಿಡಿ. ಕಾಲ ಕಳೆದಂತೆ ನೀವು ಕಲಿಯುವ ಸುವರ್ಣ ವಿಷಯಗಳು. ನಿಮ್ಮ ಸ್ನೇಹಿತರಿಗೆ ಎಷ್ಟೇ ಆತ್ಮೀಯರಾಗಿದ್ದರೂ ಕಾಲ ಕಳೆದಂತೆ ಕಣ್ಮರೆಯಾಗುತ್ತಾರೆ. ಇಡೀ ಜಗತ್ತಿನಲ್ಲಿ ಅತ್ಯಂತ ಮುಖ್ಯವಾದ ಸಂಬಂಧವೆಂದರೆ ನಿಮ್ಮೊಂದಿಗೆ ನೀವು ಹೊಂದಿರುವ ಏಕೈಕ ಸಂಬಂಧ. ಯಾರು ನಿಮ್ಮ ಕಠಿಣ ಪರಿಶ್ರಮದ ಬಗ್ಗೆ ಕಾಳಜಿ ವಹಿಸುವುದಿಲ್ಲ. ಅವರು ನಿಮ್ಮ ಫಲಿತಾಂಶವನ್ನು ಮಾತ್ರ ನೋಡುತ್ತಾರೆ. ದುಃಖ ಮತ್ತು ವೈಫಲ್ಯಗಳು ಜೀವನದ ಒಂದು ಭಾಗ. ಮನೆಯಂತಹ ಸ್ಥಳವಿಲ್ಲ. ಕುಟುಂಬ ಮತ್ತು ಹಣವು ಅತ್ಯಂತ ಮುಖ್ಯ. ನಾಲಿಗೆ ಹಾಳಾಗಿದ್ದರೆ ತಲೆ ಹಾಳಾಗಿದೆ ಎನ್ನುವುದಕ್ಕೆ ಮೊದಲನೇ ಸಾಕ್ಷಿ. ಕೆಲವೊಮ್ಮೆ ಮನುಷ್ಯ ಎಷ್ಟು ಒಂಟಿಯಾಗಿರುತ್ತಾನೋ ಅಷ್ಟೇ ಸಂತೋಷವಾಗಿರುತ್ತಾನೆ. ನೀವು ಎಷ್ಟು ಸರಳ ಮೃದು ಸ್ವಭಾವದವರಾಗಿರುತ್ತೀರೋ ಅಷ್ಟೇ ಬೇಗ ಚಾಲಾಕಿ ಮತ್ತು ಮೋಸಗಾರರಿಗೆ ಬಲಿಯಾಗುತ್ತೀರಾ. ದುಷ್ಟರಿಗೆ ಒಳ್ಳೆಯದನ್ನು ಯಾವತ್ತೂ ಮಾಡಬಾರದು. ಚೇಳನ್ನು ನೀವು ಎಷ್ಟೇ ಪ್ರೀತಿಸಿದರೂ ಅದು ಕಚ್ಚುವುದನ್ನು ಬಿಡುವುದಿಲ್ಲ. ನಿಮ್ಮ ವೀಕ್ನೆಸ್ ಅನ್ನು ಯಾರಿಗೂ ಹೇಳಬೇಡಿ, ಯಾಕೆಂದರೆ ಜನ ಅದರ ದುರುಪಯೋಗ ಪಡಿಸಿಕೊಳ್ಳಬಹುದು. ಅವಸರದಲ್ಲಿ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳಬೇಡಿ, ಯಾಕೆಂದರೆ ಅವಸರದಲ್ಲಿ ತೆಗೆದುಕೊಂಡ ಯಾವ ನಿರ್ಧಾರವೂ ತಪ್ಪಾಗಿರುತ್ತದೆ. ಯಾರಿಗೆ ಏನು ಬೇಕೋ ಅದನ್ನು ಮಾತನಾಡಲಿ. ಅವರಿಗೆ ನಾವಲ್ಲ, ಸಮಯವೇ ಉತ್ತರಿಸುತ್ತದೆ. ನಮಗೆ ನೋವು ಕೊಟ್ಟವರು ಬೇರೆ ಯಾರೋ ಅಪರಿಚಿತರು ಆಗಿದ್ದರೆ ಬೇಜಾರಾಗುತ್ತಿರಲಿಲ್ಲ. ನಮ್ಮ ಬೆನ್ನ ಹಿಂದೆ ಚುಚ್ಚಿದವರು ನಮ್ಮವರೇ ಆಗಿರುತ್ತಾರೆ. ಸಮಯದೊಂದಿಗೆ ಎಲ್ಲವೂ ಬದಲಾಗುತ್ತದೆ, ಗೆಳೆತನ, ಪ್ರೀತಿ ಮತ್ತು ಪರಿಸ್ಥಿತಿ ಕೂಡ.
ಇತರ ಜನರ ನಕಾರಾತ್ಮಕತೆಯನ್ನು ಆಂತರಿಕಗೊಳಿಸಬೇಡಿ. ನಿಮ್ಮ ಭಾವನಾತ್ಮಕ ಪ್ರತಿಕ್ರಿಯೆಗಳನ್ನು ಕರಗತ ಮಾಡಿಕೊಳ್ಳಿ. ಕ್ಷಮಿಸಿ, ಆದರೆ ಬುದ್ಧಿವಂತಿಕೆಯನ್ನು ಇಟ್ಟುಕೊಳ್ಳಿ. ನಿಮ್ಮ ಸ್ವಂತ ಸಹವಾಸವನ್ನು ಸ್ವೀಕರಿಸಿ ಸಮಸ್ಯೆಗಳಿಂದ ಪರಿಹಾರಗಳತ್ತ ಗಮನ ಹರಿಸಿ. ನಿಮ್ಮ ಮೇಲೆ ನೀವು ಮೊದಲು ನಂಬಿಕೆ ಇರಿಸಿ. ಆತ್ಮವಿಶ್ವಾಸದಿಂದ ಗಡಿಗಳನ್ನು ಹೊಂದಿಸಿ. ನಿಮ್ಮ ಗಟ್ಟಿತನವನ್ನು ಪ್ರತಿದಿನ ಆಚರಿಸಿ. ವಿರೋಧ ಮತ್ತು ಸತ್ಯದ ಸಮರ್ಥನೆಯನ್ನು ಮಾಡುವವರು ಒಂಟಿಯಾಗಿರುತ್ತಾರೆ, ಆದರೆ ದುರ್ಬಲರಾಗಿರುವುದಿಲ್ಲ. ಸಮಯಕ್ಕೆ ಸಹಾಯ ಮಾಡುವವರು ಅಷ್ಟೇ ನಮ್ಮವರು. ಬರೀ ರಕ್ತ ಸಂಬಂಧ ಇದ್ದ ಮಾತ್ರಕ್ಕೆ ನಮ್ಮವರು ಆಗಲು ಸಾಧ್ಯವಿಲ್ಲ. ಮುಂದೆ ಇರುವವರಿಗೆ ನಮ್ಮ ಅವಶ್ಯಕತೆ ಇರುವವರಿಗಷ್ಟೇ ನೀವು ಬೇಕಾಗಿದ್ದವರಾಗಿರುತ್ತೀರಿ. ಅವಶ್ಯಕತೆ ಮುಗಿಯಿತು ಎಂದರೆ ನಿಮ್ಮ ಎಲ್ಲ ಒಳ್ಳೆಯತನವೂ ಮುಗಿಯಿತು ಎಂದು ಅರ್ಥ. ಜೀವನದಲ್ಲಿ ಶಾಂತಿ ಇರಬೇಕು. ಹಾಗಾದರೆ ನಿಮ್ಮ ಮನಸ್ಸನ್ನು ಶಾಂತವಾಗಿರಿಸಿ. ಒಳ್ಳೆಯ ಮಾತು, ಕೆಟ್ಟ ಪರಿಸ್ಥಿತಿಯಲ್ಲಿ ಯಾವಾಗಲೂ ನಿಮ್ಮ ಜೊತೆಯಾಗಿ ನಿಲ್ಲುವವರೇ ನಿಮ್ಮ ನಿಜವಾದ ಜೀವನ ಸಂಗಾತಿ. ಮೂರ್ಖರಿಂದ ಯಾವತ್ತೂ ಸಿಹಿಯಾದ ಮಾತುಗಳ ನಿರೀಕ್ಷೆ ಇಟ್ಟುಕೊಳ್ಳಬೇಡಿ. ಯಾಕೆಂದರೆ ಕಾಗೆಯ ಧ್ವನಿಯು ಯಾವತ್ತಿಗೂ ಕೋಗಿಲೆಯ ಧ್ವನಿ ಆಗಲು ಸಾಧ್ಯವಿಲ್ಲ. ಈ ಆಸೆಗಳೇ ಮನುಷ್ಯನನ್ನು ಜೀವಂತವಾಗಿರಿಸುತ್ತವೆ. ಇಲ್ಲವೆಂದರೆ ಜೀವನವೇ ನಿರಾಸವಾಗಿ ಬಿಡುತ್ತಿತ್ತು. ಹಾಗೆ ನೋಡಿದರೆ ಎಲ್ಲರೂ ಒಬ್ಬರಿಗೊಬ್ಬರು ಜಗಳ ಮಾಡುತ್ತಾರೆ. ಆದರೆ ಎಲ್ಲಿ ತಮ್ಮ ಹಕ್ಕಿಗಾಗಿ ಹೋರಾಡಬೇಕೋ ಅಲ್ಲಿ ಸೋತು ಬಿಡುತ್ತಾರೆ. ಕೆಲಸವನ್ನು ಅರ್ಧದಲ್ಲಿಯೇ ನಿಲ್ಲಿಸುವ ಅಭ್ಯಾಸವೇ ನಿಮ್ಮನ್ನು ಹಿಂದೆ ತಳ್ಳಿಬಿಡುತ್ತದೆ. ಗುರಿ ಚಿಕ್ಕದೇ ಇರಲಿ, ಆದರೆ ಅದನ್ನು ಪೂರ್ತಿ ಮಾಡುವ ಸಂಕಲ್ಪ ಮಾತ್ರ ದೊಡ್ಡದಾಗಿರಲಿ. ಗುರಿ ಯಾವಾಗಲೂ ನೇರವಾಗಿ ಮತ್ತು ಕ್ರಮೇಣವಾಗಿ ನಡೆದಾಗಲೇ ದೊರೆಯುತ್ತದೆ. ಜೀವನದಲ್ಲಿ ಖುಷಿಯಾಗಿ ಇರಬೇಕೆಂದು ಇಚ್ಛೆಗಳನ್ನು ತ್ಯಾಗ ಮಾಡಿ. ಯಾಕೆಂದರೆ ಇಚ್ಛೆಗಳೇ ನಮ್ಮ ದುಃಖಕ್ಕೆ ಕಾರಣಗಳಾಗಿವೆ. ನೀವು ಕಾಳಜಿ ಮಾಡುವುದನ್ನು ಬಿಟ್ಟು ಬಿಡಿ. ಆಗ ಜನ ನಿಮಗೆ ತೊಂದರೆ ಕೊಡುವುದನ್ನು ನಿಲ್ಲಿಸುತ್ತಾರೆ. ನಿಜವಾದ ಪ್ರೀತಿ ಯಾವಾಗಲೂ ಮೋಸಗಾರರ ಮೇಲೆಯೇ ಹುಟ್ಟುತ್ತದೆ. ಒಮ್ಮೆ ನಿಮಗೇನಾದರೂ ಒಬ್ಬರಿಂದ ನಿರ್ಲಕ್ಷ್ಯಕ್ಕೆ ಒಳಗಾಗುತ್ತಿದ್ದೀರಿ ಎಂದು ಅನಿಸಿದರೆ ಮತ್ತೆ ಅವರಿಗೆ ಡಿಸ್ಟರ್ಬ್ ಮಾಡಬೇಡಿ. ಒಂದು ಹಂತದಲ್ಲಿ ಒಡೆದು ಹೋದ ಮನುಷ್ಯ ಮತ್ತೆ ಅವನ ಪಾಲಿಗೆ ಬಂದ ಸಂತೋಷವನ್ನು ತಳ್ಳಿಬಿಡುತ್ತಾನೆ. ಯಾರು ನಿಮಗೆ ಕಷ್ಟ ಕೊಟ್ಟಿದ್ದಾರೋ ಅವರು ಕಷ್ಟವನ್ನು ಅನುಭವಿಸುತ್ತಾರೆ. ಅದನ್ನು ನೋಡುವ ಭಾಗ್ಯ ನಿಮಗೆ ಖಂಡಿತ ಸಿಗುತ್ತದೆ. ಗೌರವ ಕೊಡುವುದಾದರೆ ಜೀವಂತವಾಗಿರುವಾಗಲೇ ಕೊಡಿ. ಅಂತ್ಯಕ್ರಿಯೆಯಲ್ಲಿ ದ್ವೇಷ ಮಾಡುವವರು ಕೂಡ ಅಳುತ್ತಿರುತ್ತಾರೆ. ಜೀವನದಲ್ಲಿ ಸುಮ್ಮನೆ ಸಹಿಸಿಕೊಂಡಿದ್ದರೆ ನೀವು ಒಳ್ಳೆಯವರು. ಎಲ್ಲಿಯಾದರೂ ನೀವು ಸ್ವಲ್ಪ ಮಾತನಾಡಿದರೆ ಸಾಕು, ನಿಮ್ಮಷ್ಟು ಕೆಟ್ಟವರು ಮತ್ತೊಬ್ಬರಿಲ್ಲ. ಪ್ರತಿ ಸಂಬಂಧಗಳು ಅದರದೇ ಆದ ಸೀಮೆಯನ್ನು ಹೊಂದಿರುತ್ತದೆ. ಆದರೆ ಎಲ್ಲಿ ಆತ್ಮಗೌರವದ ಮಾತು ಬರುತ್ತದೆಯೋ ಅಲ್ಲಿ ಸಂಬಂಧವನ್ನು ಮರೆತು ಬಿಡುವುದು ಒಳ್ಳೆಯದು. ಅವಲಂಬನೆ ಮನುಷ್ಯನನ್ನು ಪೊಳ್ಳಾಗಿಸುತ್ತದೆ ಮತ್ತು ನಿರೀಕ್ಷೆಗಳು ನಮ್ಮನ್ನು ದುರ್ಬಲವಾಗಿಸಿ ಬಿಡುತ್ತದೆ. ಒಂದೇ ಸಮಯದಲ್ಲಿ ಒಂದು ಕಾರ್ಯದ ಮೇಲೆ ಕೇಂದ್ರೀಕರಿಸಿ. ಉದ್ದೇಶ ಮತ್ತು ಉಪಸ್ಥಿತಿಯೊಂದಿಗೆ ಚಲಿಸಿ. ನೀವು ಪ್ರಾರಂಭಿಸಿದ್ದನ್ನು ಮುಗಿಸಿ. ಅನಗತ್ಯವಾದದ್ದನ್ನು ತೆಗೆದುಹಾಕಿ. ಚಟುವಟಿಕೆಗಳ ನಡುವೆ ಉಸಿರಾಡಲು ಅವಕಾಶ ರಚಿಸಿ. ಅರ್ಥಪೂರ್ಣ ಆಚರಣೆಗಳನ್ನು ನಿರ್ಮಿಸಿ. ಮುಖ್ಯವಾದದ್ದಕ್ಕೆ ಸಮಯವನ್ನು ನಿಗದಿಪಡಿಸಿ. ಕ್ಷಣಗಳನ್ನು ನಿಶಬ್ದತೆಯಿಂದ ಕಳೆಯಿರಿ. ಆಗಾಗ್ಗೆ ನಗುತ್ತಾ ಮತ್ತು ದಯೆಯಿಂದ ಸೇವೆ ಮಾಡಿ. ಶುಚಿಗೊಳಿಸುವಿಕೆ ಮತ್ತು ಅಡುಗೆಯನ್ನು ಧ್ಯಾನವಾಗಿ ಪರಿವರ್ತಿಸಿ. ನಿಜವಾಗಿಯೂ ಅತ್ಯಗತ್ಯವಾದದ್ದನ್ನು ಪ್ರತಿಬಿಂಬಿಸಿ. ಹಗುರವಾಗಿ ಮತ್ತು ಸರಳವಾಗಿ ಬದುಕನ್ನು ಆಯ್ಕೆ ಮಾಡಿ. ಮುಗ್ಧ ಮನಸ್ಸಿನವರು ಬೇಗ ಅತ್ತು ಬಿಡುತ್ತಾರೆ, ಬೇಗ ಮುನಿಸಿಕೊಳ್ಳುತ್ತಾರೆ ಮತ್ತು ಅಷ್ಟೇ ಬೇಗ ಸಮಾಧಾನ ಕೂಡ ಆಗುತ್ತಾರೆ. ನಿರೀಕ್ಷೆ ಇಡುವುದು ತಪ್ಪಲ್ಲ, ಆದರೆ ತಪ್ಪಾದ ಜನರ ಮೇಲೆ ನಾವು ನಿರೀಕ್ಷೆ ಇಟ್ಟುಕೊಂಡು ಬಿಟ್ಟಿದ್ದೇವೆ. ಮಾತುಗಳಿಗೂ ಅದರದೇ ಆದ ಸ್ವಾದವಿದೆ. ಮಾತನಾಡುವುದಕ್ಕಿಂತ ಮುಂಚೆ ಅದನ್ನು ಮೊದಲು ನಾವು ಸವಿದು ನಮ್ಮ ಮನಸ್ಸಲ್ಲಿ ಇದ್ದುಕೊಂಡು ಬೇರೆಯವರ ಕನಸು ಕಾಣುತ್ತಿರುವವರನ್ನು ಸ್ವತಂತ್ರಗೊಳಿಸಿಬಿಡಿ. ಯಾವ ವ್ಯಕ್ತಿ ದುಃಖದಲ್ಲಿ ಸಂತೋಷವಾಗಿರುವುದನ್ನು ಕಲಿತರೆ ತಿಳಿದುಕೊಂಡು ಬಿಡಿ, ಅವರ ಜೀವನ ಸಫಲವಾಗಿದೆ ಎಂದು. ಜೀವನದಲ್ಲಿ ನೀವು ನಗುವುದನ್ನು ಕಲಿಯಿರಿ. ಈ ಜಗತ್ತು ನಿಮಗೆ ಅಳಿಸುವುದನ್ನು ಕಲಿಸುತ್ತದೆ. ಕೊನೆಯದಾಗಿ ಸ್ನೇಹಿತರೆ, ನಾವು ಯಾರೊಂದಿಗೆ ಅಗತ್ಯಕ್ಕಿಂತ ಹೆಚ್ಚು ಬೆಸೆದುಕೊಳ್ಳುತ್ತೇವೋ ಅವರು ನಮ್ಮಿಂದ ದೂರವಾಗಿ ಬಿಡುತ್ತಾರೆ. ಸ್ನೇಹಿತರೆ, ಇಂದಿನ ಈ ನನ್ನ ವಿಡಿಯೋ ನಿಮ್ಮ ಮನಸ್ಸಿಗೆ ಸ್ವಲ್ಪವಾದರೂ ಪ್ರೇರಣೆ ನೀಡಿದ್ದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ.
ನನ್ನ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದರೆ ಈಗಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ಕೆಳಗೆ ಕಾಣುತ್ತಿರುವ ಹೈಪ್ ಬಟನ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ನಿಮ್ಮ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನನ್ನ ಶಕ್ತಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇದೇ ರೀತಿಯ ಹೊಸ ಮೋಟಿವೇಶನಲ್ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಸಕಾರಾತ್ಮಕವಾಗಿ ಯೋಚಿಸಿ ಸಂತೋಷವಾಗಿ ಬಾಳಿರಿ. ಧನ್ಯವಾದಗಳು.